ನಮಸ್ಕಾರ ಬೆಂಕಿ ಮಂದಿಗೆ. ನಾವು ಇವತ್ತು ಬಂದೀವಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಜಿಲ್ಲೆಯ ನವಲಗುಂದದ ದೊರೆ ಇಷ್ಟಾರ್ಥ ಕಾಮಣ್ಣ ರಾಮಲಿಂಗೇಶ್ವರ ಕಾಮಣ್ಣನ ಹಬ್ಬ ನೋಡಲು. ನವಲಗುಂದ ಇಷ್ಟಾರ್ಥ ರಾಮಲಿಂಗ ಕಾಮಣ್ಣ ಅಂದ್ರೆ ಒಂದು ಕೇವಲ ಹಬ್ಬವಲ್ಲ, ಇದು ನಮ್ಮ ಸಂಸ್ಕೃತಿ ಭಕ್ತಿ ಪರಂಪರೆಯ ಪ್ರತೀಕ. ಈ ಹಬ್ಬಕ್ಕೆ ಸುತ್ತಮುತ್ತಲಿನ ಹಲವಾರು ಲಕ್ಷಾಂತರ ಭಕ್ತರು ದಿನದಿಂದ ದಿನಕ್ಕೆ ಇಲ್ಲಿ ಬರ್ತಾ ಇರ್ತಾರೆ. ಶ್ರೀ ರಾಮಲಿಂಗ ಕಾಮಣ್ಣನ ದರ್ಶನ ತಗೊಳಕ್ಕೆ ಲಕ್ಷಾಂತರ ಮಂದಿ ಪ್ರತಿ ವರ್ಷದಿಂದ ರಾಜ್ಯ ಹೊರ ರಾಜ್ಯಗಳಿಂದ ಇಲ್ಲಿಗೆ ಬರ್ತಾರೆ. ಈ ಇಷ್ಟಾರ್ಥ ಕಾಮಣ್ಣನ ಇತಿಹಾಸ ನೋಡಿದಾಗ ಸವಣೂರಿನ ನವಾಬರ ಕಾಲದಾಗಿಂದಲೂ ಕಾಮಣ್ಣನಿಗೆ ಜೀವ ಕಳೆ ತುಂಬಬೇಕೆಂತೇಳಿ ಸಿದ್ಧಿ ಪುರುಷನೊಬ್ಬ ಒಂದೊಂದು ಬಿಂದು ನಕ್ಷತ್ರದೊಳಗೆ ಒಂದೊಂದು ಗಿಡಮೂಲಿಕೆ ಕಟ್ಟಿಗೆಯಿಂದ ಮೂರ್ತಿ ತಯಾರಿಸೋಕೆ ಶುರು ಮಾಡ್ತಾರೆ. ಕೊನೆಗೆ 2 ಗಿಡಮೂಲಿಕೆಗಳನ್ನು ತಗೊಂಬಂದು ಮೂರ್ತಿ ಪೂರ್ತಿಯಾಗಿ ಮಾಡಬೇಕಾದ್ರೆ ಅಷ್ಟರೊಳಗೆ ಆ ಸಿದ್ಧಿ ಪುರುಷ ದೈವಾಧೀನರಾಗ್ತಾರೆ. ಉಳಿದ ಆ 2 ಗಿಡಮೂಲಿಕೆಗಳ ಕಟ್ಟಿಗೆಗಳು ಯಾವುವು ಅನ್ನುವುದು ನಿಗೂಢವಾಗಿ ಉಳಿಯುತ್ತದೆ. ಆದರೆ ಕಾಮಣ್ಣನ ಮುಖದ ಚರ್ಯ ಅತಿ ಸುಂದರವಾಗಿ ಮೂರ್ತಿ ಮೂಡಿ ಬಂದಿತ್ತು. ಆ ಉಳಿದ 2 ರಂಧ್ರಗಳನ್ನು ಕಾಮಣ್ಣನ ತಲೆಯ ಹಿಂಭಾಗದಲ್ಲಿ ಈಗಲೂ ಕೂಡ ನೀವು ನೋಡಬಹುದಾಗಿದೆ ಸ್ನೇಹಿತರೆ.
ಈ ಇಷ್ಟಾರ್ಥ ಸಿದ್ಧಿ ಕಾಮಣ್ಣನಿಗೆ ಏನೇ ಬೇಡಿಕೊಂಡರೂ ಭಕ್ತರಿಗೆ ವರವನ್ನು ಕೊಡುವಂತಹ ಈ ಇಷ್ಟಾರ್ಥ ಸಿದ್ಧಿ ರಾಮಲಿಂಗೇಶ್ವರ ಕಾಮಣ್ಣ. ಇಲ್ಲಿ ಬಂದು ಬೇಡಿಕೊಳ್ಳುವ ಭಕ್ತರಿಗೆ ಅವರ ಇಷ್ಟಾರ್ಥ ಬಯಕೆಗಳನ್ನು ನೆರವೇರಿಸಿದ್ದು ನಾನು ಕೂಡ ಕಂಡಿದ್ದೇನೆ ಮತ್ತು ಕೇಳಿದ್ದೇನೆ. ಬಾಸಿಂಗ. ಪ್ರತಿ ಸ್ತ್ರೀ ಪುರುಷ ಜೀವನದ ಸಂಗಾತಿಗೆ ಮಾನವ ಸಂತತಿ ಉಳಿವಿಗೆ ಕುಟುಂಬ ರಚನೆ ಮಾಡಿಕೊಳ್ಳುವುದಾಗಿದೆ. ಈ ಕಾರಣಕ್ಕೆ ಸ್ತ್ರೀ ಪುರುಷರೋರ್ವರು ಮದುವೆಯಾಗಬೇಕೆಂದು, ಮದುವೆ ಆಗುವ ಬಯಕೆ ಪ್ರತಿಫಲವಾಗಬೇಕೆಂದು, ಹಾಗೆ ಮದುವೆಯು ವಿಳಂಬವಾಗುತ್ತಿದ್ದರೆ ಈ ಇಚ್ಛೆ ಈಡೇರಿಸಿಕೊಳ್ಳಲು ಕಾಮದೇವರ ಆಭರಣದ ಬಾಸಿಂಗ ಒಯ್ದು ಪೂಜಿಸಿದರೆ ಮದುವೆ ಆಗುವ ಪ್ರತೀತಿ ಇರುವುದರಿಂದ ಈ ಕಾಮದೇವರಿಗೆ ಲಕ್ಷಾಂತರ ಯುವಕ ಯುವತಿಯರು ಬಂದು ಬಾಸಿಂಗ ಒಯ್ದು ಪೂಜಿಸಿ ಕಂಕಣ ಭಾಗ್ಯ ಪಡೆದು ಕುಟುಂಬ ಜೀವನ ನಡೆಸುವರು. ಬಯಕೆಯ ತೊಟ್ಟಿಲು. ಸಂತಾನ ಭಾಗ್ಯಕ್ಕಾಗಿ ತೊಟ್ಟಿಲನ್ನು ಒಯ್ದು ಪೂಜೆ ಮಾಡುತ್ತಾರೆ. ಗುಣಗಡೆಗೆ ಮೀಸೆ. ಕಾಮದೇವರ ಈ ಎರಡು ಸಂಕೇತಗಳು ವಿಶೇಷವಾಗಿ ಗಂಡು ಸಂತಾನಕ್ಕಾಗಿ ಭಕ್ತರು ಈ ಸಂಕೇತಗಳನ್ನು ಒಯ್ದು ಪೂಜೆ ಮಾಡಿ ಗಂಡು ಸಂತಾನಕ್ಕಾಗಿ ಪಡೆಯುತ್ತಾರೆ. ಹಸ್ತಗಳು. ಕಾಮದೇವರ ಹಸ್ತಗಳು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಶಿಕ್ಷಣ ಮುಂದುವರಿಕೆಗಾಗಿ ಹಾಗೂ ಇತರ ಸಾಧನೆಗಾಗಿ, ಜೀವನ ಬದುಕಿಗಾಗಿ ಎಲ್ಲ ವಿದ್ಯಾಭ್ಯಾಸಗಳು ಕೈವಶವಾಗಿ ಲಭಿಸಲೆಂದು ಭಕ್ತರು ಕಾಮದೇವರ ಹಸ್ತಗಳ ಒಯ್ದು ಪೂಜೆ ಮಾಡಿ ಸಂಪಾದಿಸಿಕೊಳ್ಳುತ್ತಾರೆ. ಪಾದಗಳು. ಕಾಮದೇವರ ಈ ಪಾದದ ಸಂಕೇತಗಳು ಮನುಜರಿಗೆ ಜೀವನಕ್ಕಾಗಿ ಬೇಕಾಗುವ ದ್ರವ್ಯಗಳ ಸಂಪಾದನೆ ಮಾಡಿಕೊಳ್ಳಲು ಸೂಚಿಸುತ್ತದೆ. ಭೂಮಿ, ಸೀಮೆ, ವ್ಯಾಪಾರ, ನೌಕರಿ ಇವೆಲ್ಲುಗಳ ದ್ರವ್ಯಗಳು ಮೂಲಗಳಾಗಿವೆ. ಕಾಮದೇವರ ಪಾದಗಳ ಒಯ್ದು ಪೂಜಿಸಿದರೆ ಎಲ್ಲ ತರಹದ ದ್ರವ್ಯಗಳು ಸಂಪಾದನೆಯಾಗುವ ನಂಬಿಕೆಯಿಂದ ಪೂಜಿಸುತ್ತಾರೆ. ಮನೆ ಕಟ್ಟಬೇಕೆಂದವರು ಛತ್ರಿಯನ್ನು ಒಯ್ದು ಪೂಜಿಸುತ್ತಾರೆ. ಆರೋಗ್ಯ ಭಾಗ್ಯಕ್ಕಾಗಿ ಕುದುರೆಯನ್ನು ಪೂಜಿಸುತ್ತಾರೆ. ಕಣ್ಣು ದೃಷ್ಟಿಗಾಗಿ ಕಣ್ಣು ಬಟ್ಟನ್ನು ಪೂಜಿಸುತ್ತಾರೆ. ಇಲ್ಲಿ ಬಂದು ಬೇಡಿಕೊಳ್ಳುವ ಭಕ್ತರಿಗೆ ಅವರ ಇಷ್ಟಾರ್ಥ ಬಯಕೆಗಳನ್ನು ನೆರವೇರಿಸುವುದು ನಾನು ನೋಡಿದ್ದೇನೆ ಮತ್ತು ಕೇಳಿದ್ದೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.